ಇಲ್ಲಂದ ಮಾಡ್ತಾ ಇದ್ರಿ ಹಸುರುಳ್ಳೆ ಬಾವ. ಅರೆ ಇಲ್ಲಿ ಹಸುರುಳ್ಳೆ ಬಾವ ಇಲ್ಲೇ ಇದ್ದಲ್ಲ ಇದು. ಇಲ್ಲಿ ನೋಡಿದೆ ಇದು ಇದಕ್ಕೆ ಏನು ಮಾಡೋದು ಕೇಳಿದ್ರೆ ಇದನ್ನ ಹಿಂಗೆ ತಗೊಂಡು ಬಂದು ಇಲ್ಲಿ ಬಿಡೋಕ್ಕಾಗ್ತದೆ. ಇಲ್ಲಿ ಬಿಡೋದು ಬಾರ ಮಗ. ಇಲ್ಲಿ ಸುತ್ತ ಹಾಕಿ ಬಿಡ್ತು ಪಾಪ. ಅದೇ ಅದನ್ನು ತಗೊಂಡು ಬಂದು ಹಿಂಗೆ ಬಿಡೋಕ್ಕಾಗ್ತದೆ. ಅಡಿಯಾ ಎಲ್ಲ ಊರೋಗರ ನೆಡುತ್ತಲ್ವ. ಅಲ್ಲೇ ಇರಲಿ ಹಂಗಂತ. ಅಲ್ಲೇ ಇರಲಿ. ಅದು ಈಗ ಹುಳ ಎಲ್ಲ ತಿನ್ಕೋತಿರ್ತೋದು. ಎಂತಾರು ಬಂದರೆ ಹುಳ ಉಪ್ಟಿ ಕೆಳಗೆ ಬಿಟ್ಟಿದ್ರಿ ಈ ಶಾತಿಗೆ ಗಿಡಕ್ಕೆ ಸುಮಾರು. ಸುಮ್ಮನೊಳ ಗಿಮ್ನೊಳ ಎಲ್ಲ ತಿಂತೋದು. ತಿನ್ಕೊಂಡು ಭಾರಿ ಚಂದ ಮಾಡಿ ಇವನ್ನೆಲ್ಲ ಗಿಡ ಕಾಪಾಡೋದು ಅದೇ ಪ್ರಕೃತಿ ನಿಯಮ. ಅದು ಬೆಳಗ್ಗೆ ಎಲ್ಲ ಓಡಿ ಹೋಗಿತ್ತು ಕಡೆ ತಗೊಬಂದಿಲ್ಲ ಬಿಟ್ಟು ಇದ್ದೀವಿ. ದೇವರ ಸೃಷ್ಟಿ ಇದ್ದು ಅದರಲ್ಲಿ. ಅಂತಕ್ಕೆ ಕೇಳಿದ್ರೆ ಹಿಂಗಿದ್ದ ಪ್ರಾಣಿಗಳನ್ನೆಲ್ಲ ತಿಂಬಳಬೇಕಾಗ ಅದನ್ನು ಅವು ಸೃಷ್ಟಿ ಮಾಡಿರ್ತಾರೆ. ಅದಕ್ಕಾಗಿ ಹಿಂಗಿದ್ದೇ ಹಸಿರು ಗಿಡದ ಮೇಲೆಲ್ಲ ಕೂತ್ಕೊಂಡು ಹಿಂಗೆ ತಿನ್ಕೋತಿರ್ತಾವೆ. ಇದೇ ಅವರಿದ್ದು ಒಂದು ಪದ್ಧತಿ. ಎಲ್ಲ ಗಿಡದ ಮೇಲೆ ಅದಲ್ಲೇ ಇರಲಿ ಪಾಪ. ಮತ್ತೆ ಮುಖ ನೋಡ್ಬೇಕು. ಹಂಗೆ ಇರಲಿ. ಇದ್ದವ್ರ ಕಡೆ ಓಡಿ ನಡೆದ್ರೆ ಕಷ್ಟ. ಇಲ್ಲ ಎಲ್ಲ ಇತ್ತು. ಒಂದು ವಾರ ಆಯ್ತು ಅದೆಲ್ಲ ಇದ್ದು ಇರಲಿ. ನೋಡಿ ಹಸಿರುಳ್ಳೆ ಹಾವು. ಅದ್ರ ಜೊತೆ ಹಸಿರುಳ್ಳೆ ಹಾವು ಇದ್ದು ನೋಡಿ. ಇದು ಹಸಿರುಳ್ಳೆ ಹಾವು. ಈ ಹಸಿರುಳ್ಳೆ ಹಾವು ಪೋಸ್ ಕೊಡ್ತಾ ಇದ್ದು. ಇದು ಹಸಿರುಳ್ಳೆ ಹಾವು. ಇದಕ್ಕೆ ಏನು ಉಪಯೋಗ ಕೇಳಿದ್ರೆ ಗಿಡದಲ್ಲಿ ಇಪ್ಪಂಥ ಈ ಸುಮ್ಮನುಳ ಹುಳ ಯಾವುದೇ ಬಂದರೂ ಇದಕ್ಕೆಲ್ಲ ಹಿಡ್ಕೊಂಡು ತಿಂತಾವೆ. ಆ ಹಿಡ್ಕ ತಿಂಬೋದ್ರಿಂದ ನಮ್ಮ ಗಿಡ ಚಲೋ ಆಗ್ತು. ಇದು ಪ್ರಕೃತಿವಾದಂಥ ಒಂದು ವ್ಯವಸ್ಥೆ ನೋಡಿ. ಇದೆಲ್ಲ ಹಾಗಾಗಿ ಇದು ಬಂದ್ರೆ ಓಡಿಸ್ತಿಲ್ಲ ಹೆಂಗವು. ಇದನ್ನು ಗಿಡದ ಹತ್ರಕ್ಕೆ ಇಟ್ಟಿರ್ತೀವಿ. ಯಾವ ಗಿಡಕ್ಕೆ ಬೇಕು ಆ ಗಿಡಕ್ಕೆ ತಗೋಗ್ಬಿಡ್ತೀಯ. ಅದು ನಿಜವಾಗಿ ಇದು ನೋಡಿ ಒಳ್ಳೇದು. ಇದು ಎಲ್ಲ ಒಳ್ಳೇದು. ಇದಕ್ಕೆಲ್ಲ ಹುಳ ಗಿಳ ಅಷ್ಟು ಹಿಡ್ಕ ತಿಂತವೆ. ಸುಮ್ಮನೊಳ ಗಿಮ್ನೊಳ ಯಾವುದೂ ಇಡ್ತಿಲ್ಲ. ಹಂಗೆ ಗಿಡವನ್ನು ಸರಿಯಾಗಿ ರೀತಿ ಬೆಳವಣಿಗೆ ಅನುಕೂಲ ಆಗ್ತದೆ ನೋಡಿ. ನಿಜವಾಗಿ ಇದೆಲ್ಲ ಪ್ರಕೃತಿ ಏನು ವಿಚಿತ್ರ ಅಂದರೆ ನಮ್ಗೆ ಅನ್ನಿಸ್ತು. ಇದೆಲ್ಲ ಎಂಥ ಪ್ರಾಣಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಕಾರಣ ಇದೆ ನೋಡಿ. ಆಸ್ಟರ್ ಫ್ಲವರ್ ಗಿಡಕ್ಕಿದ್ದು ಅದಕ್ಕಿದ್ದು ಹುಳ ಎಲ್ಲ ತಿಂತಾಯಿತ್ತು. ಇದಿಲ್ಲ ಇದ್ದು ಒಂದು ವಾರ ಆಯ್ತು. ಇಲ್ಲ ಇರ ನೀನು. ನೀ ಇಲ್ಲ ಇರು ನಡಿಯ. ಮತ್ತು ಕೆಳಗಿಳಿದು ಬರೋಣ. ಇಲ್ಲ ಇರು. ಕೆಳಗೆ ಬಂದರೆ ಮತ್ತೆ ಅಲ್ಲೇ ತಂದು ಬಿಡ್ತೀನಿ ಇನ್ನು. ಅಲ್ಲೇ ಇರು ಅಂದ್ರೆ ಅಲ್ಲೇ ಇರೋ ಅಷ್ಟೇ. ನಡಿ ಬಾಲ ತಗೋಗೋಳ ತಗೋಗ. ಹಾಂ ರೈಟ್. ಎಲ್ಲ ಹೋದೆ ನೋಡ್ತಾ ಇದ್ದಿದ್ದು. ಇಲ್ಲೇ ಇದ್ದದ. ಇಲ್ಲೇ ಇರು.
ಅಲ್ಲೇ ಇರು, ಎಲ್ಲೂ ಹೋಗಲಿಲ್ಲ. ಹಾಂ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹೀರೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಒಂದು ಹವ್ಯಕರ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಸಿಹಿಯಾಗಿರುತ್ತೆ ಈ ಪದಾರ್ಥ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ನೋಡಿ, ನಾನು ಹೀರೆಕಾಯಿನ ತೋರಿಸ್ತಾ ಇದ್ದೀನಿ. ಇದನ್ನು ಮೇಲಿನ ಸಿಪ್ಪೆನ ಸ್ವಲ್ಪ ಮಟ್ಟಿಗೆ ತೆಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ತುಂಬ ಎಳೆಯತ್ತಾಗಿದೆ. ನೋಡಿ, ಸ್ವಲ್ಪ ಸ್ವಲ್ಪ ತೆಗೆದಿದ್ದೀನಿ ಅಷ್ಟೇ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಇದರಲ್ಲಿ ಫೈಬರ್ ಅಂಶ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅಂತ. ನೋಡಿ, ಇದನ್ನು ಈಗ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಬೋದು, ಯಾಕೆಂದರೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಇದನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾವು ನೀರೇನು ಆ್ಯಡ್ ಮಾಡಬಾರ್ದು, ನೀರು ಆ್ಯಡ್ ಮಾಡಬೇಕು ಅಂತಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಹಾಕಿ ಸಣ್ಣ ಊರಿನಲ್ಲಿ ಒಲೆ ಮೇಲೆ ಇಟ್ಟರೆ ಅದೇ ನೀರಾಗುತ್ತೆ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಬೋದು. ಸಿಹಿ ಇಷ್ಟಪಡದೇ ಇರೋರು ಹಾಗೇನೂ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಈಗ ನಮ್ಮಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿ, ಹಾಗಾಗಿ ನಾನು ಒಂದು ದೊಡ್ಡ ಸ್ಪೂನು ಬೆಲ್ಲ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಣ್ಣ ಊರಿನಲ್ಲಿ ಮುಚ್ಚಿಟ್ರೆ ಅದೇ ನೀರಾಗುತ್ತೆ. ನಾವು ಮತ್ತು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಬೇಕು ಅಂತೇನಿಲ್ಲ. ಹಾಗೆ ಈ ಕಡೆ ಒಂದು ಕಬ್ಬಿಣದ ಒಗ್ಗರಣೆ ಹುಟ್ಟಿನಲ್ಲಿ ನಾನು ಎಳ್ಳನ್ನು ಹುರಿಯೋದಕ್ಕೆ ಇಟ್ಕೊಳ್ತೀನಿ. ಈಗ ಇದನ್ನು ಮುಚ್ಚಿಡಿ ಸಣ್ಣ ಊರಿನಲ್ಲಿ, ಅದು ಬೆಂದ್ಕೊಳ್ಳುತ್ತೆ. ಈ ಕಡೆ ಕಬ್ಬಿಣದ ಹುಟ್ಟಿನಲ್ಲಿ 1 ಚಮಚ ಅಥವಾ 1.5 ಚಮಚ ಎಳ್ಳನ್ನು ಹಾಕಿ ಚೆನ್ನಾಗಿ ಹುರಿದಿಟ್ಕೊಳ್ಬೇಕು. ನೋಡಿ, ನಾನು ಎಳ್ಳು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ಳಿ. ಇದು ಚಟಪಿಟ ಅಂತ ಹಾರಿಬಿಡತ್ತೆ, ಹಾಗಾಗಿ ಒಂದು ಸೌಟನ್ನು ಅದ್ರ ಮೇಲೆ ಮುಚ್ಚಿಟ್ರೆ ಚಟಪಟ ಅನ್ನತ್ತೆ, ಬಿಟ್ಟರೆ ಹಾರೋಗೋದಿಲ್ಲ. ನೋಡಿ, ಒಂದು ಸೌಟನ್ನು ಮುಚ್ಚಿಡ್ತೀನಿ ನಾನು. 1-2 ನಿಮಿಷದಲ್ಲಿ ಫ್ರೈ ಆಗಿಬಿಡತ್ತೆ. ಇದು ತುಂಬ ಈಸಿ ರೆಸಿಪಿ, ಒಂದು 5 ನಿಮಿಷದಲ್ಲೇ ಆಗಿಬಿಡತ್ತೆ ನೋಡಿ. ಈಗ ಇದನ್ನು ಸ್ವಲ್ಪ ಮಟ್ಟಿಗೆ ಮುಚ್ಚಿಡ್ತಾ ಇದ್ದೀನಿ ನೋಡಿ. ಈಗ ಎಳ್ಳು ಫ್ರೈ ಆಗಿದೆ ನೋಡಿ, ಚಿಟಿ ಅಂತ ಹಾರ್ತಾ ಇದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ 1 ಮುಷ್ಟಿ ಕಾಯಿ ತುರಿ, ಹುರಿದಿಟ್ಕೊಂಡಿರೋ ಎಳ್ಳು ಮತ್ತು ಬೇಯಿಸಿ ಇಟ್ಕೊಂಡಿರೋ ಹೀರೆಕಾಯನ್ನು ಇದ್ರ ಜೊತೆ ಹಾಕ್ತಾಯಿದ್ದೀನಿ. ನೋಡಿ, ಅದು ಹೇಗೆ ನೀರು ಹೊಡೆದಿದೆ ಅಂತ. ನಾನೇನು ಎಕ್ಸ್ಟ್ರಾ ನೀರನ್ನು ಹಾಕಿಲ್ಲ ಅದಕ್ಕೆ. ಈಗ ಕಾಯಿ ತುರಿ, ಎಳ್ಳು ಮತ್ತು ಹೀರೆಕಾಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ನೀರೇನು ಬೇಡ, ಇದ್ರ ಜೊತೆನೇ ನಾವು ಬೇಯಿಸ್ಬೋದು. ನೋಡಿ, ಸ್ವಲ್ಪ ಬಿಸಿ ಬಿಸಿ ಇದೆ, ಸ್ವಲ್ಪ ಕೂಲ್ ಆದಮೇಲೆ ಹಾಕಿ. ನೋಡಿ, ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಈಗ ಇದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನೊಂದು ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ ತೊಳೆದು ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ಇನ್ನೇನು ಆ್ಯಡ್ ಮಾಡೋ ಅಗತ್ಯ ಇಲ್ಲ, ಒಗ್ಗರಣೆ ಏನೂ ಇಲ್ಲ, ಉಪ್ಪು ಬೆಲ್ಲ ಹಾಕಿದ್ದೀವಿ. ಈಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು 1 ಅಥವಾ 2 ಸೌಟು ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.